ನಮಸ್ಕಾರ ನನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆ ದೇವರ ಜಾತ್ರೆಗೆ. ನಮ್ಮ ಮನೆ ದೇವರ ಜಾತ್ರೆ ಇರೋದು ವಡ್ಗೆರೆಯಲ್ಲಿ. ವಡ್ಗೆರೆ ಬಂದು ಕೊರಟಗೆರೆ ಹತ್ರ ಇದೆ. ನಾನು ಆಲ್ರೆಡಿ ಈ ಎರಡು ವಿಡಿಯೋಗಳನ್ನು ಅಂದರೆ ಸಿದ್ರಬೆಟ್ಟದ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಮತ್ತು ವಡ್ಗೆರೆಯ ವೀರನಾಗಮ್ಮ ತಾಯಿ ದೇವಸ್ಥಾನದ ಬಗ್ಗೆ ನಾನು ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ. ಈ ಎರಡು ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ, ದೇವಸ್ಥಾನಗಳ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂತ ಇದ್ದರೆ ಅವರು ನನ್ನ ಲಿಂಕನ್ನು ಓಪನ್ ಮಾಡಿ ವಿಡಿಯೋನ ನೋಡ್ಬೋದು. ನಾವು ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಮನೆಯಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ರೊಟೀನ್ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಆಲ್ರೆಡಿ ಬಿಸಿಲು ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು. ನಾವು ಎಲ್ಲೂ ಬ್ರೇಕ್ ತೊಗೊಳ್ಲಿಲ್ಲ. ನಮ್ಮ ಮನೆಯವರು ಸ್ಟ್ರೈಟಾಗಿ ಗುಬ್ಬಿನಲ್ಲಿ ಉಡುಪಿ ಹೋಟೆಲ್ ಹತ್ರ ಟಿಫನ್ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು. ಅಲ್ಲಿ ಟಿಫನ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಂತರ ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಈ ಬೈಕಲ್ಲಿ ಹೋಗಬೇಕಾದ್ರೆ ಏನಪ್ಪ ಒಂದು ಮೇಯ್ನ್ ಪ್ರಾಬ್ಲಮ್ಮು ಅಂದರೆ ಬಿಸಿಲು ಇದೆಯಲ್ಲ, ಬಿಸಿಲು ಸಿಕ್ಕಾಬಟ್ಟೆ ಹೊಡಿತಾ ಇರುತ್ತೆ, ಅದೊಂದು ಪ್ರಾಬ್ಲಮ್. ಆದರೆ ಬೈಕಲ್ಲಿ ಹೋಗಬೇಕಾದ್ರೆ ಅದೊಂಥರ ಕ್ರೇಜ್, ತುಂಬ ಚೆನ್ನಾಗಿರುತ್ತೆ. ನನಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ ಬೈಕಲ್ಲಿ ಹೋಗೋದು ಅಂದರೆ. ನಮ್ಮ ಮನೆಯವರು ಲಾಸ್ಟ್ ಟೈಮು ಬುಲೆಟಲ್ಲಿ ಹೋಗಿದ್ವಿ. ಬುಲೆಟಲ್ಲೇ ಹೋಗೋಣ ಈ ಸರಿನೂ ಅಂತ ಹೇಳಿದ್ರು. ಬಟ್ ನನಗೆ ಬುಲೆಟಲ್ಲಿ ಹಿಂದೆಗಡೆ ಕೂತ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿರೋದಿಲ್ಲ. ಅವ್ರಿಗೆ ಬುಲೆಟ್ ಓಡಿಸೋದಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ತುಂಬ ರೈಡಿಂಗ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಲಾಂಗ್ ರೈಡಿಂಗಲ್ಲಿ ಅಂದರೆ ನಮ್ಮ ಮನೆಯವ್ರಿಗೆ ಬುಲೆಟ್ ಇಷ್ಟ ಆಗುತ್ತೆ. ಬಟ್ ನನಗೆ ಹಿಂದೆಗಡೆ ಕೂತ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ. ಹಾಗಾಗಿ ಬೇಡ, ನನಗೆ ಈ ಸರಿ ನಮ್ಮ CT100 ಹೋಗೋಣ ಅಂತ ಹೇಳಿ ಅದರಲ್ಲೇ ಹೊರಟ್ವಿ. ನನಗೆ ನಮ್ಮ CT100 ಸ್ವಲ್ಪ ಕಂಫರ್ಟಬಲ್, ಲಾಂಗ್ ಡ್ರೈವ್ ಹೋಗೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಗಾಡಿ ತೊಗೊಂಡೇ ನಾವು ಹೊರಟ್ವಿ. ನಾವು ಮಾತಾಡಿಕೊಂಡು ನಾವು ಮತ್ತೆ ಕೊರಟಗೆರೆಯಲ್ಲಿ ಒಂದು ಸ್ಟಾಪ್ ತೊಗೊಂಡ್ವಿ. ಏನಕ್ಕೆ ಅಂದರೆ ದೇವ್ರ ಪೂಜೆಗೆ ಎಲ್ಲ ಹೂವು ಎಲ್ಲ ಬೇಕಾಗಿತ್ತು, ಪೂಜೆ ಸಾಮಾನೆಲ್ಲ ತೊಗೊಳ್ಬೇಕಾಗಿತ್ತು. ಹಾಗಾಗಿ ನಾವು ಕೊರಟಗೆರೆಯಲ್ಲಿ ತೊಗೊಂಡ್ವಿ. ನಾವು ಪ್ರತಿ ಸರಿನೂ ಅಷ್ಟೇ ತಿಪ್ಟೂರಿಂದ ನಾನು ಹೂವು ಆಗಲಿ ಏನು ಪೂಜೆ ಸಾಮಾನು ತರೋದಿಲ್ಲ, ಬರೀ ಮಡ್ಲಕ್ಕಿ ಒಂದು ತೊಗೊಂಡು ಬರ್ತೀನಿ. ಏಕೆ ಅಂದರೆ ಇಲ್ಲಿ ನಮ್ಮ ಕೊರಟಗೆರೆ, ತುಮಕೂರು ಮತ್ತು ಮಧುಗಿರಿ, ಬಡವನಹಳ್ಳಿ ಈ ಸೈಡೆಲ್ಲ ತುಂಬ ಚೆನ್ನಾಗಿರುತ್ತೆ ಹೂವು. ಹಾಗಾಗಿ ನಾವು ತಿಪ್ಟೂರಿಂದ ಹೂವು ಏನು ತರೋದಿಲ್ಲ. ನಾವು ಎಲ್ಲ ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ನಾವು ಸ್ಟ್ರೈಟು ವಡ್ಗೆರೆಗೆ ಬಂದ್ವಿ. ವಡ್ಗೆರೆಯಲ್ಲಿ ಜಾತ್ರೆ ಆಗ್ತಿರೋದ್ರಿಂದ ತುಂಬ ಜನ ಇರ್ತಾರೆ. ತುಂಬ ಲೇಟ್ ಆಗಿಬಿಟ್ರೆ ತುಂಬ ಜನ ಕ್ಯೂ ಬಂದುಬಿಟ್ಟಿರುತ್ತೆ. ಹಾಗಾಗಿ ನಾವು ದರ್ಶನ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತ ನಾನು ನಮ್ಮ ಮನೆಯವರು ಫಸ್ಟು ವಡ್ಗೆರೆಗೆ ಬಂದ್ವಿ. ಆನಂತರ ಸಿದ್ರಬೆಟ್ಟಕ್ಕೆ ಹೋಗೋಣ ಅಂತ. ಪ್ರತಿ ಸರಿ ನಾವು ಫಸ್ಟು ಸಿದ್ರಬೆಟ್ಟಕ್ಕೆ ಹೋಗಿ ನಂತರ ವಡ್ಗೆರೆಗೆ ಬರ್ತೀವಿ. ಈ ಸಾರಿ ಮಾತ್ರ ಫಸ್ಟು ವಡ್ಗೆರೆಗೆ ಬಂದುಬಿಟ್ಟಿದ್ವಿ. ಲೇಟಾಗಿತ್ತು, ಆಲ್ರೆಡಿ 10:30 ಆಗಿತ್ತು ವಡ್ಗೆರೆ ತಲುಪೋವಷ್ಟೊತ್ತಿಗೆ. ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಜಾತ್ರೆಯಲ್ಲಿ ಎಲ್ಲ ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿರ್ತಾರಲ್ಲ, ಗೊಂಬೆಗಳೆಲ್ಲ ಅದನ್ನು ನೋಡ್ಕೊಂಡು ಬರ್ತಾ ಇದ್ವಿ. ಫಸ್ಟು ನಾವು ವಡ್ಗೆರೆಗೆ ಬಂದಿದ್ದ ತಕ್ಷಣವೇ ಇಲ್ಲಿ ಕಲ್ಯಾಣಿ ಇದೆ. ಕಲ್ಯಾಣಿಗೆ ಬಂದು ಎಲ್ಲರೂ ಸ್ನಾನ ಮಾಡಿಕೊಂಡು ಮುಖ ತೊಳ್ಕೊಳ್ಳೋರು ಮುಖ ತೊಳ್ಕೊಂಡು ಇಲ್ಲಿ ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಸರಿ ಏನೋ ಸಮ್ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲ ಮೆಶ್ ಹಾಕಿ ಕಲ್ಯಾಣಿ ಒಳಗಡೆ ಬಿಡ್ತಿರ್ಲಿಲ್ಲ, ಸೈಡಲ್ಲೇ ಸ್ನಾನ ಮಾಡ್ಕೊಳ್ಳೋರು. ಎಲ್ಲ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಕೆಲವರೆಲ್ಲ ತುಂಬ ರಶ್ ಇರೋದ್ರಿಂದ ಜನಗಳು ಬಂದು ಇಲ್ಲಿ ಡೋರ್ ಹತ್ರನೇ ಎಲ್ಲ ಪೂಜೆ ಮಾಡಿಕೊಂಡು ಹೋಗೋರು ಹೋಗ್ತಾಯಿದ್ರು. ಮತ್ತು ನಾವು ವರ್ಷಕ್ಕೊಂದು ಸರಿ ಬರ್ತೀವಿ, ನೀಟಾಗೆ ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಕ್ಯೂನಲ್ಲೇ ನಿಂತ್ಕೊಂಡಿದ್ವಿ. ಸಿಕ್ಕಾಬಟ್ಟೆ ಜನ ಇದ್ದರು. ಈ ಕ್ಯೂ ಎಷ್ಟೊತ್ತಿಗೆ ಮುಗಿಯುತ್ತಪ್ಪ ಅನಿಸ್ಬಿಟ್ಟಿತ್ತು. ಬಿಸಿಲಿಗೂ ಅದಕ್ಕೂ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇದು ಪ್ರತಿ ಸೋಮವಾರ ಓಪನ್ ಇರುತ್ತೆ ದೇವಸ್ಥಾನ. ಆದರೆ ನಮಗೆ ಬರೋದಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ನಾವು ವರ್ಷಕ್ಕೆ 2 ಸರಿ ಕಾರ್ತಿಕ ಮಾಸದಲ್ಲಿ ಮತ್ತು ಜಾತ್ರೆಯಲ್ಲಿ ಬಂದು ಹೋಗ್ತೀವಿ. ಬಂದು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋದರೆ ನಮಗೆ ಯುಗಾದಿ ಹಬ್ಬದ ಖುಷಿ ನಮಗೆ ಸಿಗುತ್ತೆ. ಹಾಗಾಗಿ ನಾವು ದೇವಸ್ಥಾನಕ್ಕೆ ತಪ್ಪದೇ ಬರ್ತೀವಿ. ಅಂತೂ ಇಂತೂ ಕ್ಯೂನಲ್ಲಿ ನಾವು ನಿಂತು ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದರೆ ಸಮಾಧಾನ ಆಗುತ್ತೆ, ಫುಲ್ ಖುಷಿ ಆಗುತ್ತೆ. ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಳಗೆ ಹೋಗಿ ಪೂಜೆ ಮಾಡೋದಕ್ಕೆ ಆಗದೇ ಇರೋರು ಇಲ್ಲಿ ಹೊರಗಡೆನೇ ಗರುಡಗಂಬ ಇರುತ್ತಲ್ಲ, ಅಲ್ಲೇ ಪೂಜೆ ಎಲ್ಲ ನೆರವೇರಿಸ್ಕೊಳ್ತಾರೆ. ಎದುರುಗಡೆ ತಾಯಿನ ನೋಡಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದನೇ ಹೊರಡ್ತಾರೆ.
ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಈಚೆಗಡೆ ಬಂದ್ವಿ. ಈಚೆಗಡೆ ಬಂದರೆ ಎಲ್ಲ ಪುರಿ ಖಾರ ಇಟ್ಟಿರೋ ಸ್ಟಾಲ್ಸ್ ಇತ್ತು, ಅಂಗಡಿಗಳು ಎಲ್ಲ ನೋಡ್ತಾ ಬರ್ತಾಯಿದ್ದೆ. ತುಂಬ ಖುಷಿ ಆಗ್ತಿತ್ತು. ಎಲ್ಲ ನೋಡಿಕೊಂಡು ನೆಕ್ಸ್ಟು ಅಲ್ಲಿ ಗೊಂಬೆಗಳು ಇಟ್ಟಿದ್ರು ಎಲ್ಲ ನೋಡ್ತಾ ಇದ್ದೆ. ನಾವು ಅಂದ್ಕೊಳ್ತಾ ಇದ್ವಿ ಮಕ್ಕಳು ಬಂದಿದ್ದರೆ ಮಾತ್ರ ಎಷ್ಟು ಐಟಮ್ಸ್ ಬೇಕು ಅಂತ ತೊಗೊಳ್ತಾ ಇದ್ರು ಅಲ್ವಾ ಅಂತ ಎಲ್ಲ ಇಬ್ಬರು ಮಾತಾಡ್ತಾ ಇದ್ವಿ. ನಾನೇನಾದ್ರು ತೊಗೊಳ್ಳೋಣ ಅಂದ್ಕೊಂಡೆ. ಇವಾಗ ಸ್ವಲ್ಪ ಮಕ್ಕಳು ತುಂಬ ಚಿಕ್ಕವರು ಅಲ್ಲ, ಆಟ ಸಾಮಾನು ಇಟ್ಕೊಂಡು ಆಟ ಆಡೋವಷ್ಟು ಚಿಕ್ಕವರು ಅಲ್ಲ, ತುಂಬ ದೊಡ್ಡವರು ಅಲ್ಲ. ಹಾಗಾಗಿ ಅವ್ರಿಗೆ ಏನು ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡೋಬೇಕು ಅಲ್ವಾ. ಆಟ ಆಡೋದಕ್ಕೆ ಏನು ಐಟಮ್ ಅವ್ರು ತೊಗೊಳ್ತಾರೆ ಅನ್ನೋದನ್ನು ಇವಾಗ ಅವರೇ ಡಿಸೈಡ್ ಮಾಡ್ತಾರೆ. ಹಾಗಾಗಿ ನಾವು ಏನು ತೊಗೊಳಕ್ಕೆ ಹೋಗಲಿಲ್ಲ. ಇವಾಗ ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗೋದಿಲ್ವೋ ಅಂತ ಹೇಳಿ. ನೆಕ್ಸ್ಟು ನಮ್ಮ ಮನೆಯವರು ಮಜ್ಜಿಗೆ ಕೊಡ್ತಾಯಿದ್ರು. ಅಲ್ಲೆಲ್ಲ ತುಂಬ ಬಿಸಿಲಿರೋದ್ರಿಂದ ಜನಗಳಿಗೆಲ್ಲ ಮಜ್ಜಿಗೆ ಹಂಚುತ್ತಾಯಿದ್ರು. ನಮ್ಮ ಮನೆಯವ್ರು ಹೋಗಿ ಮಸಾಲ ಮಜ್ಜಿಗೆ ಇಸ್ಕೊಂಡು ಬಂದರು. ತುಂಬ ಚೆನ್ನಾಗಿತ್ತು ಕುಡಿಯೋದಕ್ಕೆ. ನಾನು 2 ಗ್ಲಾಸ್ ಮಸಾಲ ಮಜ್ಜಿಗೆ ಕುಡಿದ್ಬಿಟ್ಟು ನೆಕ್ಸ್ಟು ನಾವು ಹೊರಟ್ವಿ. ಇವಾಗ ಸೀದಾ ಸಿದ್ರ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ ನಾವಿಲ್ಲಿಂದ. ಸಿದ್ರ ಬೆಟ್ಟಕ್ಕೆ ನಾವು ತುಂಬಾಡಿ ಹತ್ರ ಇದೆ, ತುಂಬಾಡಿಯಿಂದನೇ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲ ಸುತ್ತಮುತ್ತ ಗುಡ್ಡ ಪ್ರದೇಶ ಆಗಿರೋದ್ರಿಂದ ತುಂಬಾ ಬಿಸಿಲು. ಮರ ಗಿಡಗಳು ಸ್ವಲ್ಪ ಕಮ್ಮಿ ಇದೆ. ಈ ಬಾರಿ ಇನ್ನೂ ಮಳೆ ಆಗಿರೋದ್ರಿಂದ ಗುಡ್ಡಗಳೆಲ್ಲ ಒಣಗಿಬಿಟ್ಟಿದೆ. ಹಾಗಾಗಿ ತುಂಬಾ ಬಿಸಿಲು ಹೊಡಿತಾ ಇತ್ತು. ಮಳೆ ಬಂದುಬಿಟ್ರೆ ಮಾತ್ರ ಸ್ವಲ್ಪ ಎಲ್ಲ ಗ್ರೀನರಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೆಲ್ಲ ನೋಡ್ಕೊಂಡು ಹೋಗೋದೇ ಒಂಥರ ಖುಷಿ ಆಗುತ್ತೆ. ನಾವು ಅದನ್ನೆಲ್ಲ ಮಾತಾಡ್ತಾ ನಾವು ಬಂದೇ ಬಿಟ್ವಿ ಸಿದ್ರ ಬೆಟ್ಟಕ್ಕೆ. ಸಿದ್ರ ಬೆಟ್ಟಕ್ಕೆ ಬಂದಿದ ತಕ್ಷಣ ದೇವಸ್ಥಾನದ ಕೆಳಗಡೆ ಅನ್ನಿಸ್ತಾ ಇತ್ತು, ತುಂಬ ತಂಪು ಅನ್ನಿಸ್ತಾ ಇತ್ತು. ಅಷ್ಟು ಬಿಸಿಲಲ್ಲಿ ಬಂದಿರೋದ್ರಿಂದ ನಮಗೊಂಥರ ಖುಷಿ ಆಯಿತು. ಬನ್ನಿ ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ನಮ್ಮ ಗಾಡಿ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ನಾವು ಪ್ರತಿ ವರ್ಷವೂ ಅಷ್ಟೇ ಬೈಕಲ್ಲೇ ಆಗಲಿ ಕಾರಲ್ಲೇ ಆಗಲಿ ಯಾವ ವೆಹಿಕಲಲ್ಲಿ ಬಂದ್ರೂ ಮನೆ ದೇವರಿಗೆ ಬಂದರೆ ಗಾಡಿ ಪೂಜೆಗಳನ್ನು ಮಾಡಿಸ್ಕೊಂಡೇ ಹೋಗೋದು ನಾವಿಲ್ಲಿಂದ. ಹಾಗಾಗಿ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ನಮ್ಮ ಮನೆಯವರೆಲ್ಲ ಗಾಡಿ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ನಂತರ ನಾವು ಎಲ್ಲ ಬಿಸಿಲು ತುಂಬ ಇದ್ದಿದ್ದರಿಂದ ಬೆಟ್ಟ ಹತ್ತೋದಕ್ಕಾಗೋದಿಲ್ಲ. ಹಾಗಾಗಿ ಬೆಟ್ಟದ ಹತ್ರ ಹೋಗ್ಬಿಟ್ಟು ಅಲ್ಲಿ ಮೆಟ್ಲುಗಳಿಗೆಲ್ಲ ಪೂಜೆ ಮಾಡಿಕೊಂಡು ನಾವು ಹೊರಡೋಣ ಅಂತ ಹೇಳಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಬೆಟ್ಟದ ಹತ್ರ ಹೊರಟ್ವಿ. ಅಪ್ಪ ಎಷ್ಟು ಬಿಸಿಲಿದೆಯಲ್ಲ, ಬೆಟ್ಟ ಹತ್ತೋರು ಹೇಗೆ ಹತ್ತುತ್ತಾರಲ್ವ ಅಂತ ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿ ತುಂಬ ಜನ ಕಾಲೇಜ್ ಹುಡುಗಿರು ಬೆಟ್ಟ ಹತ್ತೋದಕ್ಕೆ ಹೋಗ್ತಾಯಿದ್ರು. ನಾವು ಅದನ್ನೇ ನೋಡ್ಕೊಂಡು ಹೇಳ್ತಾ ಇದ್ವಿ, ಎಷ್ಟು ಜನ ಹೋಗ್ತಾ ಇದ್ದಾರೆ, ಯಾರೂ ಇರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಅಲ್ವಾ ಅಂತ ಎಲ್ಲ ಅಂದ್ಕೊಂಡು ಹೋದ್ವಿ. ಇಲ್ಲಂತೂ ಸ್ಲಿಪ್ಪರ್ ಬಿಟ್ಟು ಕೆಳಗೆ 2 ಹೆಜ್ಜೆ ನಡೆಯೋದಕ್ಕೂ ಆಗೋದಿಲ್ಲ. ಇನ್ನು ಬೆಟ್ಟ ಹತ್ತೋದಂತೂ ದೂರದ ಮಾತು. ಆದರೆ ಮಕ್ಕಳುಗಳಲ್ಲಿ ಇವಾಗ ಕಾಲೇಜ್ ಹುಡುಗರುಗಳಲ್ಲಿ ಸ್ವಲ್ಪ ಕ್ರೇಜ್ ಇರುತ್ತೆ ಅಲ್ವಾ, ಹಾಗಾಗಿ ಅವರೆಲ್ಲ ಖುಷಿಯಿಂದ ಹತ್ತುತ್ತಾರೆ. ಆದರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಹೋಗೋದಕ್ಕೆ. ಹಾಗಾಗಿ ನಾವು ಹೋಗಲಿಲ್ಲ. ನೆಕ್ಸ್ಟು ಯಾವಾಗಾದರೂ ಮಳೆಗಾಲದಲ್ಲಿ ಅಥವಾ ತಂಪಾದ ವಾತಾವರಣ ಇರೋ ಟೈಮಲ್ಲಿ ಬಂದು ಬೆಟ್ಟ ಹತ್ತೋಣ ಅಂತ ಅಂದ್ಕೊಂಡು ನಾವು ಅಲ್ಲೇ ಕರ್ಪೂರ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾವು ಹೊರಡೋಣ ಅಂತ ಹೊರಟ್ವಿ. ನಾವು ಇಲ್ಲಿಂದ ಹೊರಟು ನಂತರ ಪ್ರಸಾದ ಇದೆ ಅಂತ ಹೇಳಿದ್ರು. ಹಾಗಾಗಿ ಪ್ರಸಾದ ಊಟ ಮಾಡಿಕೊಂಡು ನಂತರ ನಾವು ತುಮಕೂರಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ತೋವಿನಕೆರೆ ಹತ್ತಿರದಿಂದನೇ ತುಮಕೂರಿಗೆ ಹೋಗ್ಬೋದು ಅಂತ ಅಲ್ಲಿ ಬಂದಿದ್ದವರು ನಮಗೆ ರೂಟ್ ತೋರಿಸಿದ್ರು. ತುಂಬ ಹತ್ತಿರ ಆಯಿತು ನಮಗೆ ತುಮಕೂರು. ಡೈರೆಕ್ಟು ನಾವು ಯಲ್ಲಾಪುರ ರೀಚ್ ಆದ್ವಿ. ನಾವು ಅಲ್ಲಿ ಹೋಗಿ ನಮ್ಮ ಅಕ್ಕ ಒಬ್ಬರು ಇದ್ದರು, ಅವರನ್ನು ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಎಸ್ ಮಾಲ್ಗೆ ಹೋದ್ವಿ. ನಾವು 2 ಗಂಟೆ ಅಷ್ಟೊತ್ತಿಗೆಲ್ಲ ಅಕ್ಕನ ಎಲ್ಲ ಮಾತಾಡಿಸ್ಕೊಂಡು ಹೊರಡಬೇಕಾಗಿತ್ತು. ಆದರೆ ಎದುರು ಬಿಸಿಲು ತುಂಬಾ ಇತ್ತು. ಆ ಎದುರು ಬಿಸಿಲಲ್ಲಿ ನಾವು ಹೋಗೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನೆಕ್ಸ್ಟು ನಾನು ಎಸ್ ಮಾಲ್ ನೋಡಿರಲಿಲ್ಲ. ಹಾಗಾಗಿ ಬನ್ನಿ ಒಂದ್ಸರಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾವು ಹೋದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಇತ್ತು. ಐಟಮ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಮತ್ತು ನಾವು ವಿಶಾಲ್ ಮಾರ್ಟಲ್ಲೆಲ್ಲ ಬಟ್ಟೆಗಳನ್ನ ತೊಗೊಂಡಿದ್ವಲ್ಲ, ಬಟ್ಟೆಗಳು ಅಲ್ಲಿಗೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಇಲ್ಲಿ ರೇಟ್ ಜಾಸ್ತಿ ಅನ್ನಿಸ್ತು. ಆದರೆ ಕ್ವಾಲಿಟಿ 1% ಇಲ್ಲಿ
ಚೆನ್ನಾಗೇ ಇತ್ತು. ಎಲ್ಲ ವೆರೈಟೀಸು ತುಂಬ ಇಷ್ಟ ಆಯಿತು ನನಗೆ. ಎಲ್ಲ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವರು ಫಸ್ಟೇ ವಾರ್ನ್ ಮಾಡಿ ಕರ್ಕೊಂಡೋಗಿದ್ರು ನನಗೆ, ಏನೂ ತೊಗೊಳಂಗಿಲ್ಲ, ಏನೂ ಕೊಡಿಸೋದಿಲ್ಲ, ನೋಡ್ಬೋದು ಅಷ್ಟೇ ಅಂತ. ಆಯಿತು ಆಯಿತು ನೋಡ್ತೀನಿ ಅಷ್ಟೇ, ಏನೂ ತೊಗೊಳೋದಿಲ್ಲ ಅಂತ ಹೇಳಿ ಜೊತೇಲಿ ಹೋದ್ವಿ. ಎಲ್ಲ ನೋಡ್ತಾ ಇದ್ವಿ, ಎಲ್ಲ ಇಷ್ಟ ಆಯಿತು. ಎಲ್ಲ ವೆರೈಟೀಸ್ ನೋಡಿ ಎಷ್ಟು ವೆರೈಟೀಸ್ ಇದೆ, ನೋಡ್ತಾ ಇರಿ ನೀವು ಹೀಗೇ. ಹೀಗೆ ಎಲ್ಲ ನೋಡಿಕೊಂಡು ನಾವು ಫುಡ್ ಕೋರ್ಟಿಗೆ ಬಂದ್ವಿ. ಅಲ್ಲಿ ನಮ್ಮ ಮನೆಯವರು ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಆರ್ಡ್ರ್ ಮಾಡ್ತಾಯಿದ್ರು. ನಾನು ನೋಡೋಣ ಮುಂದೆ ಏನಿದೆ ಅಂತ ಎಲ್ಲ ನೋಡ್ಕೊಂಡು ಬಂದೆ. ಪ್ಲೇ ಏರಿಯಾ ಇತ್ತು. ಇಲ್ಲಂತೂ ತುಂಬ ಚೆನ್ನಾಗಿತ್ತು, ಮಕ್ಳುಗಳೆಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಮಕ್ಕಳನ್ನ ಕರ್ಕೊಂಡ್ಬಂದರೆ ಮಾತ್ರ ಈ ಏರಿಯಾ ಬಿಟ್ಟು ಈಚೆನೇ ಬರೋದಿಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ಎಲ್ಲ ಗೇಮ್ಗಳೆಲ್ಲ ಸಹ. ನಾನು ಹೀಗೆ ಎಲ್ಲ ನೋಡ್ತಾ ಒಂದೊಂದೇ ನೋಡ್ಕೊಂಡು ಬರ್ತಾಯಿದ್ದೆ ಏನೇನಿದೆ ಅಂತ ಎಲ್ಲ. ನೆಕ್ಸ್ಟು ನಾವು ಅಲ್ಲೆಲ್ಲ ನೋಡಿಕೊಂಡು ಡಿ ಮಾರ್ಟ್ಗೆ ಬಂದ್ವಿ. ಡಿ ಮಾರ್ಟಲ್ಲಿ ಕೆಲವೊಂದೆಲ್ಲ ಮೇಯ್ನ್ ಬೇಕಾಗಿರೋಂಥದ್ದನ್ನು ಮಾತ್ರ, ಇಲ್ಲಿ ನಮ್ಮ ತಿಪ್ಟೂರಲ್ಲಿ ಏನು ಸಿಗೋದಿಲ್ಲ ಅದನ್ನು ನೋಡಿ ಮಾತ್ರ ನಾನು ತೊಗೊಳ್ತಾ ಇದ್ದೆ. ನಮ್ಮ ಮನೆಯವ್ರು ಹೇಳಿದ್ರು ಹೋಗೋದಕ್ಕೂ ಮುಂಚೆ ಏನೂ ತೊಗೊಳ್ಬಾರ್ದು ಅಂತ ಹೇಳಿ ಕರ್ಕೊಂಡೋಗಿದ್ರು. ಬಟ್ ಅಲ್ಲಿ ನಾನು ನೋಡೋದಕ್ಕಿಂತ ನಮ್ಮ ಮನೆಯವರೇ ನೋಡಿ ಇದನ್ನು ತಗೋ ಇದನ್ನು ತಗೋ ಇದನ್ನು ತಗೋ ಅಂತ ಹೇಳ್ತಾಯಿದ್ರು. ನಾನು ಸರಿ ಆಯಿತು ಆಯಿತು ಅಂತ ನಾನು ಏನೂ ಬೇಡ ಅಂತ ತಗೊಳ್ತೀನಿ ಅಂತ ಏನೂ ಹೇಳಲಿಲ್ಲ, ಬೇಡ ಅಂತಲೂ ನಾನು ಏನೂ ಹೇಳಿಲ್ಲ. ಎಲ್ಲ ಅವ್ರು ಏನು ಕೊಡ್ಸಿರೋ ಸರಿ ಆಯಿತು ಆಯಿತು ಅಂತ ಹೇಳಿ ಸುಮ್ಮನೆ ಇಟ್ಕೊಳ್ತಾ ಇದ್ದೆ. ಆಮೇಲಿಂದ ಅವರೇ ನಗ್ತಾಯಿದ್ರು, ನೀನೇನು ಏನು ಬೇಕು ಅಂತಲೂ ಹೇಳ್ತಾ ಇಲ್ವಲ್ಲ ಅಂತ, ನೀನು ಹೇಳಿದ್ರಲ್ವ ಬೇಡ ಏನು ತೊಗೊಂಡ್ಕೂಡ್ದು ಅಂತ, ಅದಕ್ಕೆ ನಾನೇನು ತೊಗೊಳ್ಳಿಲ್ಲ ಅಂತ ಹೇಳಿ ಅವ್ರ ಹತ್ರನೇ ಎಲ್ಲ ಕೊಡಿಸ್ಕೊಂಡು ತೊಗೊಂಡು ಬಂದೆ. ನನಗೆ ಒಂದು ಕಡೆ ಖುಷಿ ಆಗ್ತಿತ್ತು, ಅವರೇ ಹೇಳೋಗಿ ಕೊಡಿಸೋ ಥರ ಮಾಡಿದ್ನಲ್ಲ ಅಂತ. ನೆಕ್ಸ್ಟ್ ಅಲ್ಲಿಂದ ನಾವೆಲ್ಲ ತೊಗೊಂಡು
ನಾವು ಹೊರಟ್ವಿ. ಆಲ್ರೆಡಿ 4:45 ಆಗಿತ್ತು. ಸ್ವಲ್ಪ ಪರವಾಗಿಲ್ಲ, ತಂಪಾಗಿತ್ತು. ನಾವು ಅಲ್ಲಿಂದ ಬಂದು ಸುಸ್ತಾಗಿತ್ತು. ಸ್ವಲ್ಪ ರೆಸ್ಟ್ ಮಾಡಿ ನಂತರ ಮನೆ ಪೂಜೆ ಮಾಡಿ ತೀರ್ಥದ ಗಾಯ ಮಾಡಿಸ್ಕೊಂಬಂದಿದ್ದೆ. ಅದನ್ನೆಲ್ಲ ಒಡೆದು ಮನೆಯಲ್ಲೆಲ್ಲ ತೀರ್ಥ ಹಾಕಿ ಅತ್ತೆ ಮನೆಗೆಲ್ಲ ತೀರ್ಥ ಹಾಕೋದಕ್ಕೆ ಕೊಟ್ಟು ಕಳಿಸಿ ಮನೆ ಪೂಜೆ ಎಲ್ಲ ಮಾಡಿ ಸಮಾಧಾನ ಆಯಿತು. ನಮಗೆ ಯುಗಾದಿ ಹಬ್ಬದಲ್ಲಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದ್ರೇ ಒಂಥರ ನೆಮ್ಮದಿ ಅನಿಸೋದು. ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಸ್ಗಳ ಮೂಲಕ ನನಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.